ಟುಡೇಸ್ ಫಸ್ಟ್ ನ್ಯೂಸ್. ಕ್ಲೋಸ್ನಲ್ಲಿ ಮಾರುಕಟ್ಟೆ ಏರಿಳಿತದ ನಡುವೆ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಮಿಶ್ರಣವನ್ನು ಮುಚ್ಚಿ ನಿಫ್ಟಿ 22,500ನಲ್ಲಿ ಸ್ಥಿರವಾಗಿದೆ. ಸೆಕೆಂಡ್ ನ್ಯೂಸ್. ಬಸಪಟ್ಟಿ ಮಾಡಿದ ಸಂಸ್ಥೆಗಳು 6 ತಿಂಗಳಲ್ಲಿ $1 ಟ್ರಿಲಿಯನ್ ಅನ್ನು ಸೇರಿಸುತ್ತವೆ. ಇದು PSU ಷೇರುಗಳಲ್ಲಿನ ರ್ಯಾಲಿಯಿಂದ ಮುಂದೂಡಲ್ಪಟ್ಟಿದೆ. ಥರ್ಡ್ ನ್ಯೂಸ್. ಅಪೋಲೋ ಟೈರ್ಸ್ 1,000 ಕೋಟಿ ಬ್ಲಾಕ್ ಡೀಲ್ ಆರಂಭಿಸಲು ಸಜ್ಜಾಗಿದೆ. ಪ್ರತಿ ಷೇರಿಗೆ $460-465 ನಿರೀಕ್ಷಿತ ನೆಲದ ಬೆಲೆ. ಫೋರ್ತ್ ನ್ಯೂಸ್. PEL 4 ಫಲಿತಾಂಶಗಳು PSU ಲಾಭಾಂಶವನ್ನು ಘೋಷಿಸುತ್ತದೆ. ನಿವ್ವಳ ಲಾಭವು 26% ಜಾರುತ್ತದೆ. ಫಿಫ್ತ್ ನ್ಯೂಸ್. ಆಫೀಸ್ ಸ್ಪೇಸ್ ಸೊಲ್ಯೂಷನ್ಸ್ ಐಪೋ ಬುಧವಾರ ತೆರೆಯಲಿದೆ. ಚಂದಾದಾರಿಕೆಗೆ ಮುಂಚಿತವಾಗಿ ಗ್ಯಾಂಪ್ ಏನು ಸಂಕೇತಿಸುತ್ತದೆ? ಸಿಕ್ಸ್ತ್ ನ್ಯೂಸ್. ಭಾರತದಲ್ಲಿ ಶಿಶುಪಾಲನಾ ಮಾರುಕಟ್ಟೆಯ ಉಬ್ಬರವಿಳಿತ ಮತ್ತು ಐಪೋ ಬೌಂಡ್ ಫಸ್ಟ್ ಕ್ರೈ ಮುಂಭಾಗದಿಂದ ಹೇಗೆ ಮುನ್ನಡೆಯಲು ಬಯಸುತ್ತದೆ. ಸೆವೆಂತ್ ನ್ಯೂಸ್. ಚಿನ್ನದ ಬೆಲೆ 10 ಗ್ರಾಂಗೆ $600ಕ್ಕಿಂತ ಕಡಿಮೆಯಾಗಿದೆ. ಬೆಳ್ಳಿ ದರ ಪ್ರತಿ ಕೆಜಿಗೆ $900 ಕಡಿಮೆಯಾಗಿದೆ. ನೀವು ಅದು ಖರೀದಿಸಬೇಕೇ? ಏಯ್ತ್ ನ್ಯೂಸ್. ರೈಟಿಗೇನ್ ಪ್ರಯಾಣ 4 ಫಲಿತಾಂಶಗಳು FY24ಕ್ಕೆ $145 ಕೋಟಿಗೆ ನಿವ್ವಳ ಲಾಭ ದುಪ್ಪಟ್ಟಾಗಿದೆ. ನೈನ್ತ್ ನ್ಯೂಸ್. ಎಕ್ಸ್ ಷೇರುಗಳು ಇನ್ವೆಸ್ಟೆಕ್ ಆಕ್ಸಿಸ್ ಕ್ಯಾಪಿಟಲ್ ಸುಧಾರಿತ ಬೆಳವಣಿಗೆಯ ದೃಷ್ಟಿಕೋನದಿಂದ ಗುರಿ ಬೆಲೆಯನ್ನು ಹೆಚ್ಚಿಸುತ್ತವೆ. 10th ನ್ಯೂಸ್. ಈಥರ್ ಇಂಡಸ್ಟ್ರೀಸ್ 4 ಫಲಿತಾಂಶಗಳು. ಷೇರುಗಳು 5% ಕುಸಿತ, ಆದಾಯ 36% ಇಳಿಕೆ, $1.43 ಕೋಟಿ ನಿವ್ವಳ ನಷ್ಟ. 11th ನ್ಯೂಸ್. ಮ್ಯಾನ್ ಇಂಡಸ್ಟ್ರೀಸ್ ಪೈಪ್ಗಳಿಗಾಗಿ ಸುಮಾರು $505 ಕೋಟಿ ರಫ್ತು ಆದೇಶಗಳನ್ನು ಪಡೆಯುತ್ತದೆ. 12th ನ್ಯೂಸ್. ಪಾಲಿಕ್ಯಾಪ್ ಈಗ ಹೀರೋ ಮೋಟೋ, ರೆಡ್ಡೀಸ್ ಮತ್ತು ಶ್ರೀ ಸಿಮೆಂಟ್ಗಿಂತ ದೊಡ್ಡದಾಗಿದೆ. 13th ನ್ಯೂಸ್. ಬೆಂಗಳೂರಿನಲ್ಲಿ ವಸತಿ ಪ್ರಾಜೆಕ್ಟ್ಗಾಗಿ 4 ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡ ಮೇಲೆ ಶ್ರೀರಾಮ್ ಪ್ರಾಪರ್ಟೀಸ್ 3%ಕ್ಕಿಂತ ಹೆಚ್ಚು ಲಾಭ ಗಳಿಸಿದೆ. 14th ನ್ಯೂಸ್. ರತನ್ ಟಾಟಾ ಬೆಂಬಲಿತ ಅಪ್ಸ್ಟಾಕ್ ವಿಮಾ ವಿತರಣೆಯಲ್ಲಿ ತೊಡಗಿದೆ.